ರಾಜ್ಯ ರಾಜಕೀಯದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಎರಡನೇ ಬಾರಿ ಅಧಿಕಾರ ವಹಿಸಿಕೊಂಡ ದಿನದಿಂದಲೂ ಒಬ್ಬರಲ್ಲ ಒಬ್ಬರು ಮಿನಿಸ್ಟರ್ಸ್ ಟೆನ್ಷನ್ ಕೊಡ್ತಾನೆ ಇದ್ದಾರೆ. ಕೆಲವು ಮಿನಿಸ್ಟರ್ಸ್ ಮಾಡ್ಕೊಳ್ತಿರುವಂತಹ ಬಾನಡಿಗಳು ಕ್ಷಣ ಕ್ಷಣಕ್ಕೂ ಟೆನ್ಷನ್ ಕೊಡ್ತಾರೆ. ಅತ್ತ ಸಮರ್ಥನೆ ಮಾಡ್ಕೊಳ್ಳೋಕ್ಕೂ ಆಗದೆ, ಇತ್ತ ಅವರದ್ದೇ ತಪ್ಪು ಅಂತ ಹೇಳ್ಕೊಳ್ಳೋಕ್ಕೂ ಆಗದೆ ಪಡಬಾರ್ದ ಪಡಿಪಾಟಲು ಪಡ್ತಿದ್ದಾರೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ನಾನು ಕವನ ಶಿವಣ್ಣ. ರಾಜ್ಯ ರಾಜಕೀಯದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಎರಡನೇ ಬಾರಿ ಅಧಿಕಾರ ವಹಿಸಿಕೊಂಡ ದಿನದಿಂದಲೂ ಒಬ್ಬರಲ್ಲ ಒಬ್ಬರು ಮಿನಿಸ್ಟರ್ಸ್ ಟೆನ್ಷನ್ ಕೊಡ್ತಾನೆ ಇದ್ದಾರೆ. ಅಭೂತಪೂರ್ವ ಅನ್ನೋ ರೀತಿಯಲ್ಲಿ ಗೆದ್ದು ಸಿಎಂ ಆಗಿ 5ಕ್ಕೆ 5 ಗ್ಯಾರಂಟಿಗಳನ್ನ ಜಾರಿ ಮಾಡಿರೋ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಕೆಲವು ಮಿನಿಸ್ಟರ್ಸ್ ಮಾಡ್ಕೊಳ್ತಿರುವಂತಹ ಬಾನಡಿಗಳು ಕ್ಷಣ ಕ್ಷಣಕ್ಕೂ ಟೆನ್ಷನ್ ಕೊಡ್ತಿವೆ. ಅತ್ತ ಸಮರ್ಥನೆ ಮಾಡ್ಕೊಳ್ಳೋಕ್ಕೂ ಆಗದೆ, ಇತ್ತ ಅವರದ್ದೇ ತಪ್ಪು ಅಂತ ಹೇಳ್ಕೊಳ್ಳೋಕ್ಕೂ ಆಗದೆ ಪಡಬಾರ್ದ ಪಡಿಪಾಟಲು ಪಡ್ತಿದ್ದಾರೆ. ಈ ಲಿಸ್ಟ್ ನಲ್ಲಿ ನಂಬರ್ 1 ಸ್ಥಾನದಲ್ಲಿರೋದು ಸಚಿವರಾಗಿದ್ದ ನಾಗೇಂದ್ರ. ವಾಲ್ಮೀಕಿ ಹಗರಣದಲ್ಲಿ ಅಧಿಕಾರಿ ಚಂದ್ರಶೇಖರ್ ಅವರು ಆತ್ಮಹತ್ಯೆಯನ್ನ ಮಾಡಿಕೊಂಡ್ರು. ಆಗ ನಾಗೇಂದ್ರ ಅವರ ಹೆಸರು ಈ ಹಗರಣದಲ್ಲಿ ಹೆಚ್ಚಾಗಿ ಕೇಳಿ ಬಂತು. ಹಾಗೆ 187 ಕೋಟಿ ಅಕ್ರಮದ ವಿಚಾರವಾಗಿ ಸಚಿವ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಟ್ಟು ಜೈಲ್ಗೆ ಹೋಗುವಂತಹ ವಿಷಯದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಮುಜುಗರ ಉಂಟಾಯಿತು. ಅದಾದ ನಂತರ ನಂಬರ್ 2 ಟೆನ್ಷನ್ ಮಿನಿಸ್ಟರ್ ಯಾರು ಅಂತ ನೋಡೋದಾದ್ರೆ ಬೇರೆ ಯಾರು ಅಲ್ಲ, ಜಮೀರ್ ಅಹಮದ್. ವಕ್ಫ್ ವಿವಾದ ರಾಜ್ಯದ ರೈತರಲ್ಲಿ ಆತಂಕ ಸೃಷ್ಟಿಸಿತ್ತು. ಕೊನೆಗೆ ವಕ್ಫ್ ಕೊಟ್ಟಿದ್ದ ನೋಟಿಸ್ ಗಳನ್ನೆಲ್ಲ ವಾಪಸ್ ತೆಗೆದುಕೊಂಡ್ರು. ಜಮೀರ್ ಅಹಮದ್ ಅವರು ಮಾಡಿದ್ದು ತಪ್ಪು ಅನ್ನೋಕೆ ಆಗದ ಸ್ಥಿತಿಯಲ್ಲಿ ಒತ್ತಡಕ್ಕೆ ಸಿಲುಕಬೇಕಾಯ್ತು ಸಿದ್ದರಾಮಯ್ಯ ಅವರು. ಹಾಗೆ ಇನ್ನೇನು ಬೈ ಎಲೆಕ್ಷನ್ ಪ್ರಚಾರ ಮುಗಿಯೋ ಹೊತ್ತಿನಲ್ಲೇ ಮಾಜಿ ಸಿಎಂ ಕುಮಾರಸ್ವಾಮಿ ಅವರನ್ನ ಕರಿಯ ಅಂತ ಕರೆದಿದ್ದನ್ನ ಸಮರ್ಥನೆ ಮಾಡ್ಕೊಳ್ಳೋಕ್ಕೂ ಆಗದೆ, ತಪ್ಪು ಅನ್ನೋಕ್ಕೂ ಆಗದ ಸ್ಥಿತಿಯಲ್ಲಿ ಒದ್ದಾಡಿದ್ರು ಸಿಎಂ ಸಿದ್ದರಾಮಯ್ಯ ಅವರು. ಇನ್ನೇನು ನಂಬರ್ 3 ಟೆನ್ಷನ್ ಮಿನಿಸ್ಟರ್ ಯಾರು ಅಂತ ನೋಡೋದಾದ್ರೆ ಅಬಕಾರಿ ಸಚಿವ ಆರ್.ವಿ. ತಿಮ್ಮಾಪುರ. ಅವರ ಇಲಾಖೆ ಮೇಲೆ ಕೇಳಿ ಬಂದಂತಹ ಲಂಚದ ಆರೋಪದ ವಿವಾದ ಇನ್ನೂ ಕೂಡ ಅಂತ್ಯ ಕಂಡಿಲ್ಲ. ಅದು ಪ್ರಧಾನಿ ಮೋದಿವರೆಗೂ ಕೂಡ ಟೀಕೆ ಮಾಡೋ ಹಂತಕ್ಕೆ ಹೋಗಿದೆ. ಮದ್ಯದಂಗಡಿ ಮಾಲೀಕರ ಸಂಘಟನೆಗಳು ಬಂದ್ಗೆ ಕರೆ ಕೊಟ್ಟಿರೋ ವಿಷಯದಲ್ಲಿ ಸಿದ್ದರಾಮಯ್ಯ ಅವರು ಸಮರ್ಥನೆ ಮಾಡಿಕೊಳ್ಳಬೇಕಾದ ಸ್ಥಿತಿಯಲ್ಲಿದ್ದಾರೆ. ಇನ್ನು ಟೆನ್ಷನ್ ಮಿನಿಸ್ಟರ್ ನಂಬರ್ 4 ಅಂತ ನೋಡೋದಾದ್ರೆ ನಾವು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಹೆಸರು ತಗೊಳ್ಬಹುದು. ಸಿದ್ದರಾಮಯ್ಯ ಸರ್ಕಾರದ ಗ್ರೇಟ್ ಸಕ್ಸಸ್ ಅಂತ ಕರೆಸ್ಕೊಳ್ತಿರೋ ಗೃಹಲಕ್ಷ್ಮಿಯ ಉಸ್ತುವಾರಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರದ್ದು. ಈಗ ಅವರ PA ಹೆಸರು ಬರ್ದಿಟ್ಟು ರುದ್ರಣ್ಣ ಅನ್ನೋ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡಿರೋದು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ. ಅದೇ ರೀತಿಯಾಗಿ ಟೆನ್ಷನ್ ಮಿನಿಸ್ಟರ್ ನಂಬರ್ 5 ಯಾರು ಅಂತ ನೋಡೋದಾದ್ರೆ ಭೈರತಿ ಸುರೇಶ್. ಮೂಡಾ ಹಗರಣ ಇನ್ನು ಸಿದ್ದರಾಮಯ್ಯನವರ ತಲೆ ಮೇಲೆ ತೂಗು ಕತ್ತಿಯಂತೆ ತೂಗಾಡ್ತಾನೆ ಇದೆ. ಆ ವಿಷಯದಲ್ಲಿ ಮೂಡಾ ದಾಖಲೆಗಳನ್ನ ಹೊತ್ಕೊಂಡು ಬಂದ್ರು ಅನ್ನೋ ಆರೋಪ ಹೊತ್ತ ಭೈರತಿ ಸುರೇಶ್ ಅವರನ್ನ ಸಿಎಂ ಸಿದ್ದರಾಮಯ್ಯ ಕೆಲವು ದಿನಗಳು ದೂರ ಇಡಬೇಕಾದಂತಹ ಸಂದರ್ಭ ಬಂದಿತ್ತು. ಭೈರತಿ ಸುರೇಶ್ ತಮ್ಮನ್ನ ಸಿದ್ದರಾಮಯ್ಯನವರ ಶಿಷ್ಯ ಅಂತ ಹೇಳ್ಕೊಳ್ಳೋ ಲೀಡರ್ ಅಷ್ಟೇ ಅಲ್ಲ, ಸಿದ್ದರಾಮಯ್ಯ ಅವರ ಆಪ್ತ ಕೂಡ. ಇನ್ನು ಸಚಿವರಾದ ಪ್ರಿಯಾಂಕ್ ಖರ್ಗೆ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿದ್ದ ಪ್ರಕರಣದಲ್ಲಿ ಅದೇ ರೀತಿಯಾಗಿ ಅವರ ಸಹೋದರ ರಾಹುಲ್ ಖರ್ಗೆ ಅವರಿಗೆ ಭೂಮಿ ಹಂಚಿಕೆ ವಿಷಯದಲ್ಲಿ ಇಕ್ಕಟ್ಟಿಗೆ ಸಿಲುಕಿಸಿದ್ರು. ಹಾಗೆ ಇನ್ನು ಗೃಹ ಸಚಿವರಾದ ಪರಮೇಶ್ವರ್ ತನಿಖೆ ವಿಷಯದಲ್ಲಿ ಎಡವಟ್ಟು ಹೇಳಿಕೆ ಕೊಟ್ಟು ಸಂಕಷ್ಟಕ್ಕೆ ತಂದಿಡ್ತಾರೆ. ಇನ್ನು ಸಚಿವ ಶಿವಾನಂದ ಪಾಟೀಲ್ ಅವರು ಕೂಡ ಆಗಾಗ್ಗೆ ಎಡವಟ್ಟಿನ ಹೇಳಿಕೆಗಳಿಂದ ಕಾಂಟ್ರವರ್ಸಿ ಮಾಡ್ಕೊಳ್ತಾನೆ ಇದ್ದಾರೆ. ಒಟ್ಟಿನಲ್ಲಿ ಸಿದ್ದರಾಮಯ್ಯ ಅವರಿಗೆ ಅವರದ್ದೇ ಸಂಪುಟದ ಸಚಿವರು ಮಾಡ್ಕೊಳ್ತಿರೋ ಎಡವಟ್ಟುಗಳು, ವಿವಾದಾತ್ಮಕ ಹೇಳಿಕೆಗಳನ್ನ ಉಗುಳೋಕು ಆಗದೆ, ನುಂಗೋಕು ಆಗದೆ ಇರುವಂತಹ ಪರಿಸ್ಥಿತಿಯಲ್ಲಿ ಈಗ ಇದ್ದಾರೆ. ಸೊ ಹೀಗಾಗಿ ಸರ್ಕಾರ ಬಂದು 1.5 ವರ್ಷದಿಂದ ಯಾವ್ಯಾವ ಆರೋಪಗಳನ್ನ ಕೇಳ್ತು, ಹಾಗೆ ಸಾಲು ಎಡವಟ್ಟುಗಳ ಮಧ್ಯೆಯೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಹೆದರದೆ ಎದೆಗುಂದದೆ ಸರ್ಕಾರವನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ರೀತಿಯಾಗಿ ಇತ್ತ ವಿಪಕ್ಷದ ನಾಯಕರು ಕೂಡ ಸಿಎಂ ಸಿದ್ದರಾಮಯ್ಯನವರನ್ನ ವಿವಿಧ ಭ್ರಷ್ಟಾಚಾರಗಳ ಮಧ್ಯೆ ಸಿಲುಕಿಸೋದಕ್ಕೂ ಕೂಡ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಹಾಗೆ ರಾಜೀನಾಮೆಗೆ ಕೂಡ ಆಗ್ರಹಿಸಿ ಸಾಕಷ್ಟು ಪ್ರತಿಭಟನೆ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಈಗ ಇವೆಲ್ಲವನ್ನ ಕೂಡ ಮೆಟ್ಟಿ ನಿಂತು ಮುಂದಿನ ದಿನಗಳಲ್ಲಿ ಸಿಎಂ ಸಿದ್ದರಾಮಯ್ಯನವರು ಯಾವ ರೀತಿಯಾಗಿ ಆಡಳಿತವನ್ನ ನಡೆಸ್ತಾರೆ ಅಂತ ಕಾದು ನೋಡ್ಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.